ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನುಷ್ಯನ ಮನಸ್ಸು ಸದೈವ ಪ್ರಸನ್ನವೂ ಪ್ರಶಾಂತವೂ ಆಗಿರಬೇಕು. ಕೌಟುಂಬಿಕ ಜೀವನವೇ ಇರಲಿ, ಸಾಮಾಜಿಕ ಜೀವನವೇ ಆಗಿರಲಿ, ಅದೊಂದು ಬಗೆಯ ಸ್ವರ್ಗವಾಗಿರಬೇಕು. ಈ ಬಯಕೆ ಯಾರಿಗಿಲ್ಲ? ಅಬಾಲ ವೃದ್ಧರಾದಿಯಾಗಿ, ಬಡವ ಬಲ್ಲಿದ, ಸುಶಿಕ್ಷಿತ ಅಶಿಕ್ಷಿತ, ಜ್ಞಾನಿ ಅಜ್ಞಾನಿ, ಪಾಪಿ ಪುನೀತ, ಯಾರೇ ಇರಲಿ, ಎಲ್ಲರಿಗೂ ಜೀವನದಲ್ಲಿ ಶಾಂತಿ ಸಮಾಧಾನ ಬೇಕು. ವ್ಯಾಪಾರಿ, ವಕೀಲ, ಒಕ್ಕಲಿಗ ಎಲ್ಲರ ಜೀವನದ ಗುರಿಯೂ ಇದೆ. ಆದರೆ ಎಷ್ಟು ಜನರಿಗೆ ಜೀವನದಲ್ಲಿ ನೆಮ್ಮದಿ ದೊರಕಿದೆ? ಮನುಷ್ಯನು ಮಾನಸಿಕವಾಗಿ ಬಂಧಿತನಾಗಿದ್ದಾನೆ, ರಾಗ ದ್ವೇಷಾಗ್ನಿ ಭಾವ ಬಂಧನಗಳಿಗೆ ಬಲಿಯಾಗಿದ್ದಾನೆ. ಇಂಥವನಿಗೆ ಸುಖ ಶಾಂತಿ ಕನಸಿನ ಮಾತು. ಇದೇ ಪ್ರಪಂಚದಲ್ಲಿ ಪಶು ಪಕ್ಷಿಗಳ ಎಷ್ಟೊಂದು ಸಂತಸದಿಂದ ಬದುಕಿವೆ. ಅವುಗಳಿಗೇನು ನಮಗಿರುವಂತೆ ಶ್ರೀ ಸಂಪದ, ಮನೆ ಮಠ ಗದ್ದಿಗೆ ಗೌರವಗಳಿಲ್ಲ. ಆದರೆ ಅವುಗಳ ಆನಂದಕ್ಕೆಂದೂ ಕುಂದು ಬಂದಿಲ್ಲ. ಮಾನವನಿಗೆ ಮಾತ್ರ ದುಃಖ ದುಮ್ಮಾನಗಳು ತಪ್ಪಿದ್ದಲ್ಲ. ನಮ್ಮ ಈ ಸಾವ ನೋವುಗಳಿಗೆ ಕಾರಣವೇನು? ಸಂಸಾರ ಬಂಧನದ ಬಿಡುಗಡೆಗೆ ದಾರಿ ಯಾವುದು? ನಿಜವಾದ ಸುಖದ ಶಾಂತಿಯ ಮೂಲ ಎಲ್ಲಿದೆ ಎಂದೆಲ್ಲ ವಿಚಾರಿಸುವುದೇ ಅನಾರೆಂದರಿಯುವುದಕ್ಕೆ ದಾರಿಯಾಗುತ್ತದೆ. ಅದಕ್ಕಾಗಿ ಸಾಧಕನ ಅವಿರಳ ಆನಂದದ ಕಲೆಗಳನ್ನು ಬಲ್ಲ ಗುರುವಿನ ಬಳಿ ಸಾಗಬೇಕು. ಆತ್ಮಕಲ್ಯಾಣವಾಗುತ್ತದೆ.